ನಮಸ್ಕಾರ ಬಂಧುಗಳೇ. ನಾವು BM Chiralji ರಿಸರ್ಚ್ ಸೆಂಟರ್ನವರ ಹಲವಾರು ವಿಡಿಯೋಗಳನ್ನು ತೋರಿಸ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತ ಸಂತೋಷದಿಂದ ಬಂದಿದ್ದೇವೆ. ಅಂದರೆ ಜೀವನದಲ್ಲಿ ನಾವು ಹಲವು ರೀತಿಯಲ್ಲಿ ಯಶಸ್ಸನ್ನು ಸಾಧಿಸುತ್ತೇವೆ, ಶ್ರೀಮಂತಿಕೆಯನ್ನು ಗಳಿಸುತ್ತೇವೆ, ಧನಿಕರಾಗುತ್ತೇವೆ, ಹಣವಂತರಾಗುತ್ತೇವೆ. ಆದರೆ ನಾನು ಹಣವಂತನಾಗ್ಬೋದೇ, ನಾನು ಶ್ರೀಮಂತನಾಗ್ಬೋದೇ, ನಾನು ಮಾಡುವ ಕೆಲಸದಲ್ಲಿ ಯಶಸ್ವಿ ಆಗ್ತೇನೆ ಎಂಬಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿರುತ್ತೆ. ಯಾಕಂದರೆ ನನ್ನ ಮುಂದಿನ ಭವಿಷ್ಯ ಹೇಗಿರುತ್ತೆ ಎಂಬುದು ತಿಳಿಯೋದು ಪ್ರತಿಯೊಬ್ಬರ ಮನಸ್ಸಿನ ಕುತೂಹಲದ ವಿಷಯವಾಗಿದೆ. ಆದುದರಿಂದ ನಾವು ಇಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇವೆ. ಹಾಗೆ ಯಾವ ರೀತಿಯಲ್ಲಿ ನಮಗೆ ಹಣ ಬರುತ್ತದೆ, ಹಣ ಬಂದು ಸೇರುತ್ತದೆ ಅಂತ ಹಲವಾರು ಚಿಹ್ನೆಗಳ ಬಗ್ಗೆ ನಾನು ಹೇಳಿದ್ದೇನೆ. ಅದೇ ರೀತಿ ಇದು ಮತ್ತೊಂದು ಚಿಹ್ನೆ. ನಿಮಗೆ ಹಣ, ಅಧಿಕಾರ, ಕೀರ್ತಿ, ಹೆಸರು, ಧನಿಕರಾಗಿ ಶ್ರೀಮಂತರಾಗಿ ಕೋಟ್ಯಾಧೀಶರಾಗುವಂತಹ ಚಿಹ್ನೆ, ಅದನ್ನು ತಿಳಿಸುವಂತಹ ಚಿಹ್ನೆ ನಿಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನು ನೀವು ನೋಡಿಕೊಳ್ಳಿ. ಇಂತಹ ಚಿಹ್ನೆಗಳು ನಾನು ಹೇಳಿದ ಜಾಗದಲ್ಲಿದ್ದರೆ, ಯಾವ ದೋಷಫಲಗಳು ಇಲ್ಲದಿದ್ದರೆ ನೀವು ಖಂಡಿತವಾಗಲು ನೀವು ಶ್ರೀಮಂತರಾಗ್ತೀರಿ, ಹಣವಂತರಾಗ್ತೀರಿ, ಹೆಸರು ಬರುತ್ತೆ, ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗ್ತೀರಿ. ಹಾಗಾದರೆ ಆ ಚಿಹ್ನೆಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ನಿಮಗೆ ಹೇಳಬೇಕಾಗಿರುವುದು ಜೀವನದಲ್ಲಿ ಯಶಸ್ವಿ ಆಗುವಂತಹ ಮತ್ತೊಂದು ಚಿಹ್ನೆಯ ಬಗ್ಗೆ. ಯಶಸ್ವಿ ಆಗುವುದೆಂದರೆ ಏನು? ನೀವು ಜೀವನ ಮಾಡಿರುವ ಕೆಲಸದಿಂದ ನೀವು ಹೆಚ್ಚಿನ ಆದಾಯವನ್ನು ಗಳಿಸಿ ಹೆಚ್ಚಿನ ಹಣ ಸಂಪಾದನೆ ಮಾಡಿ ಬೇಕಾದ ಆಸ್ತಿ, ಮನೆ, ವಾಹನ, ಸಂತೋಷ, ನೆಮ್ಮದಿಯಿಂದ ಬದುಕುವುದು, ಇದೆಲ್ಲವೂ ನಿಮಗೆ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವಂತಹ ಅದನ್ನೊಂದು ಸೂಚಿಸುವ ಒಂದು ಚಿಹ್ನೆ, ಒಂದು ಮುಖ್ಯವಾದ ಚಿಹ್ನೆ. ಅದು ಬಹಳ ಅಪರೂಪವಾಗಿ ಕಾಣುವಂಥ ಚಿಹ್ನೆ ನಿಮ್ಮ ಹಸ್ತದಲ್ಲಿದೆ ಎಂಬುದನ್ನು ನೋಡಿ. ಆ ಚಿಹ್ನೆ ಯಾವುದು ಬೇರೆ ಯಾವುದೂ ಅಲ್ಲ, ಕಮಲದ ಚಿಹ್ನೆ ಅಥವಾ ತಾವರೆ ಚಿಹ್ನೆ ಅಥವಾ ಲೋಟಸ್ ಅಂತ ನಾವು ಹೇಳ್ತೀವಿ. ಈ ಲೋಟಸ್ ಎಂಬ ಚಿಹ್ನೆ ಇದೆಯಲ್ಲ, ಇದು ಧನಶಕ್ತಿಯನ್ನು ಹೆಚ್ಚು, ಧನಶಕ್ತಿ ಅಂದರೆ ನಮಗೆ ಆರ್ಥಿಕವಾಗಿ ನಿಮ್ಮನ್ನು ಮುನ್ನಡೆಸುವುದು, ಹೆಚ್ಚಿನ ಹಣವನ್ನು ಸೆಳೆದುಕೊಳ್ಳುವಂಥ ಒಂದು ಶಕ್ತಿ, ಹೆಚ್ಚಿನ ಹಣ ಶಕ್ತಿ, ಹಾಗೂ ಅಧಿಕಾರವನ್ನು ಕೊಡುವಂತಹ ಒಂದು ಶಕ್ತಿಯ ಸಂಕೇತ. ಆ ಚಿಹ್ನೆ ಎಲ್ಲಿದೆ? ಆ ಚಿಹ್ನೆ ನಿಮ್ಮ ಹಸ್ತದಲ್ಲಿ ಎಲ್ಲಿದ್ದಾಗ, ಯಾವ ಭಾಗದಲ್ಲಿದ್ದಾಗ ನೀವು ಹೆಚ್ಚು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಿಗೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನೋಟಿಫಿಕೇಷನ್ ಬರುತ್ತದೆ. ಆದ್ದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಇಂತಹ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳದಿದ್ದರೆ ನಿಮಗೆ ನಾವು ತಿಳಿದುಕೊಂಡಿದ್ದು ಅರ್ಧಂಬರ್ಧ ಆಗುತ್ತೆ, ಏನೆಂಬುದು ಅರ್ಥ ಆಗೋದಿಲ್ಲ. ಆದ್ದರಿಂದ ನಿಮಗೆ ಹೇಳಿದ್ದ ಚಿಹ್ನೆಗಳಿದ್ದರೂ ಸಹ ನನ್ನ ಕೈಯಲ್ಲಿ ಧನ ಬರ್ತಾ ಇಲ್ಲ, ಹಣ ಬರ್ತಾ ಇಲ್ಲ ಎಂದು ನಿರಾಸೆ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ನಾವು ಹೇಳಿರುವಂತಹ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಾಗ ಮಾತ್ರ ನಿಮಗೆ ಅದರ ಪೂರ್ಣ ಪಾಠ ಅರ್ಥವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಹೆಚ್ಚಿನ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇರುತ್ತದೆ. ಆದರೆ ಯಾರನ್ನು ಭೇಟಿಯಾಗಬೇಕು, ಹೇಗೆ ಭೇಟಿಯಾಗಬೇಕು ಎಂಬ ಅನುಮಾನವೂ ಕಾಡುತ್ತಿರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದಕ್ಕಾಗಿ ನಿಮಗೆ ಅದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದ್ದರೆ ಈ ಕೂಡಲೇ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸೋ ಸಾಕು, ಎಸ್ ಅಂತ ಕಳಿಸೋ ಸಾಕು, ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಅಂತ ಹೇಳಿ ಕಳಿಸಿದ್ರು ಸಾಕು. ನೀವು ಏನೇ ಕಳಿಸಿದ್ರು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು
ತಿಳಿದುಕೊಳ್ಳಲು ಸಾಧ್ಯ ಎಂಬುದರ ಬಗ್ಗೆ ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಂಡು ನಿಮ್ಮ ಮುಂದಿನ ಜೀವನವನ್ನು ಯಾವ ರೀತಿ ರೂಪಿಸಿಕೊಂಡರೆ ನೀವು ಯಶಸ್ವಿಯಾಗುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ನೀವು ಜೀವನದಲ್ಲಿ ಯಶಸ್ಸು, ಸಂತೋಷ, ಅಭಿವೃದ್ಧಿಯನ್ನು ಕಾಣುವಿರಿ. ಹೀಗೆ ನೋಡಿ, ನಾನು ವಿಷಯಕ್ಕೆ ಬರ್ತಿದ್ದೆ ನೋಡಿ. ಏನು ಅಂದರೆ, ತಾವರೆ ಚಿಹ್ನೆ ಹೇಗಿರುತ್ತದೆ ಎಂಬುದನ್ನು ನೀವು ಮೊದಲು ನೋಡಬೇಕು. ತಾವರೆ ಚಿಹ್ನೆ ಹಲವು ವಿಧದಲ್ಲಿ ಇರುತ್ತದೆ. ಈಗ ನೋಡಿ, ತಾವರೆ ಚಿಹ್ನೆ ಹೀಗೆ ಈ ರೀತಿಯಲ್ಲಿ ಇರ್ಬೋದು, ಅಥವಾ ಇನ್ನೊಂದು ಹೀಗಿರ್ಬೋದು. ಹೀಗೆ ನೋಡಿ, ಎರಡು ವಿಧದಲ್ಲೂ ಇರ್ಬೋದು. ಇದರಲ್ಲಿ 3 ಹೆಸರಿರುತ್ತೆ. ಇದರಲ್ಲಿ ನೋಡಿ 1, 2, 3, 4, ಇಲ್ಲೊಂದು 5 ಹೆಸರುಗಳಿರುತ್ತೆ. ಕೆಲವಲ್ಲಿ 6 ಹೆಸರುಗಳಿರುತ್ತೆ. ಆದರೆ ಅದೆಲ್ಲವೂ ತುಂಬ ಅಪರೂಪ. ಆದರೆ ಸಾಮಾನ್ಯವಾಗಿ ಕಾಣುವಂತಹ ಇಂತಹ ತಾವರೆ ಚಿಹ್ನೆಗಳು 5 ಹೆಸರುಗಳು ಇರುತ್ತದೆ ಹೆಚ್ಚಿನಾಗಿ ಕಾಣುವುದು. 5 ಹೆಸರುಗಳಲ್ಲಿ ಇರುವುದು ಹೆಚ್ಚಾಗಿರುತ್ತದೆ. ಆದರೆ ಅದಕ್ಕಿಂತ ಕಡಿಮೆ ಇರುವುದು ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ ಇದು ಹೆಚ್ಚಾಗಿ ಕಂಡುಬರುತ್ತೆ, ಇದು ಅಪರೂಪವಾಗಿ ಕಂಡುಬರುತ್ತೆ. ಹಾಗೆ ಬುಧದಲ್ಲಿ ಈ ಚಿಹ್ನೆ, ಈಗ ನೋಡಿ, ನಾನು ಬುಧದಲ್ಲಿ ಬುಧ ಪರ್ವ ನಿಮಗೆ ಗೊತ್ತಿದೆ. ಕಿರು ಬೆರಳ ಕೆಳಗಿರುವುದೇ ಬುಧ ಪರ್ವ, ಗುರು ಬೆರಳ ಕೆಳಗಿರುವುದೇ ಬುಧ ಪರ್ವ. ನೋಡಿ, ಇಲ್ಲಿ ಬಂದರೆ, ಎಲ್ಲಿ ಗುರುಪರ್ವದಲ್ಲಿ ಬುಧ ಪರ್ವದಲ್ಲಿ ಬಂದರೆ ನೀವು ವ್ಯಾಪಾರ ವ್ಯವಹಾರದಿಂದ, ಅದು ಯಾರ ಹಸ್ತದಲ್ಲಿರುತ್ತೋ ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಎಲ್ಲಿ ಬುಧ ಪರ್ವದಲ್ಲಿದ್ದಾಗ ವ್ಯಾಪಾರ ವ್ಯವಹಾರದಿಂದ ಧನಾಭಿವೃದ್ಧಿಯಾಗುತ್ತದೆ. ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಈಗ ಇದು ಒಂದು ವೇಳೆ ಈ ಚಂದ್ರಪರ್ವ ಇಲ್ಲಿರದೆ, ಚಂದ್ರಪರ್ವ ನಿಮಗೆ ಗೊತ್ತು. ಚಂದ್ರಪರ್ವದಲ್ಲಿದ್ದರೆ ಏನಾಗುತ್ತೆ? ಚಂದ್ರಪರ್ವದಲ್ಲಿದ್ದರೆ ವಿದೇಶದಿಂದ ವ್ಯಾಪಾರ ವ್ಯವಹಾರ ಆಗಿರ್ಬೋದು ಅಥವಾ ಕೆಲಸವಾಗಿರ್ಬೋದು, ಏನು ಉದ್ಯೋಗ ಮಾಡಿ ಆದರೂ ನೀವು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡ್ತೀರಿ. ಯಾರ ಹಸ್ತದಲ್ಲಿ ಈ ಚಿಹ್ನೆ ಇರುತ್ತೋ ಚಂದ್ರಪರ್ವದಲ್ಲಿ ಅವರು ವಿದೇಶದಿಂದ ಹೆಚ್ಚಿನ ಹಣ ಸಂಪಾದನೆಯ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಹೊಸ ವ್ಯವಹಾರಗಳಿಂದ ಧನಾಭಿವೃದ್ಧಿಯಾಗುತ್ತದೆ. ಹೊಸ ವ್ಯವಹಾರಗಳನ್ನು ಮಾಡಿ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಹೆಚ್ಚು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಈಗ ಸೂರ್ಯಪರ್ವದಲ್ಲಿದ್ದರೆ ಏನಾಗುತ್ತೆ? ಸೂರ್ಯಪರ್ವದಲ್ಲಿದ್ದರೆ ಅವರು ರಾಜರಂತೆ ಬದುಕುವ ಸೂಚನೆ ಎಂಬುದನ್ನು ತಿಳ್ಕೋಬೋದು. ರಾಜನಂತೆ ಬದುಕುವ ಸೂಚನೆ ಅಂದರೆ ಧನಾಭಿವೃದ್ಧಿಯಾಗುತ್ತದೆ, ಹೆಚ್ಚಿನ ಧನಾಭಿವೃದ್ಧಿಯಾಗುತ್ತದೆ. ಹೆಂಗೆ? ಕಲೆಗಳಿಂದ ಅಥವಾ ಆ್ಯಕ್ಟಿಂಗ್ ಅಥವಾ ಅಭಿನಯ, ಇಲ್ಲ ಕತೆ ಸಾಹಿತ್ಯ ರಚನೆಯಿಂದ, ಯಾವುದಾದರೂ ಒಂದು ಕಲೆ ಸಾಹಿತ್ಯ ಮುಂತಾದವುಗಳಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ರಾಜರಂತೆ ಬದುಕುವುದು. ಹಾಗೂ ಎಲ್ಲೋದರೂ ಅವರಿಗೆ ಉತ್ತಮ ಸ್ಥಾನಮಾನಗಳು ಲಭಿಸುತ್ತದೆ, ಗೌರವ ಧರಿಸುತ್ತದೆ. ಗೌರವವನ್ನು ಪಡೆದು ಅವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಅವರು ಜೀವನ ನಡೆಸುತ್ತಾರೆ. ಯಾರಿಂದಲೂ ಅಂತಹ ವ್ಯಕ್ತಿಗಳ ಅಭಿವೃದ್ಧಿಯನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಯಾರಿಂದಲೂ ಇಂತಹ ಲೋಟಸ್ಸಿನ ಚಿತ್ರ ಸೂರ್ಯಪರ್ವದಲ್ಲಿದ್ದರೆ ಅವರ ಧನಾಭಿವೃದ್ಧಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದುದರಿಂದ ಅವರು ರಾಜನಂತೆ ಜೀವನ ನಡೆಸುತ್ತಾರೆ.
ಇನ್ನು ಗುರುಪರ್ವದಲ್ಲಿದ್ದರೆ ನಿಮಗೆ ಗೊತ್ತು ಗುರುಪರ್ವ ಯಾವುದು ಅಂತ. ಈ ಗುರುಪರ್ವದಲ್ಲಿದ್ದರೆ ಏನಾಗುತ್ತೆ? ಗುರುಪರ್ವದಲ್ಲಿದ್ದರೆ ಜ್ಞಾನದಿಂದ, ತಿಳುವಳಿಕೆಯಿಂದ, ಅವರ ಪಾಂಡಿತ್ಯದಿಂದ ಅವರು ಜೀವನಾಭಿವೃದ್ಧಿಯನ್ನು ಕಾಣುತ್ತಾರೆ. ಜೀವನಾಭಿವೃದ್ಧಿಗೆ ಅವರ ಪಾಂಡಿತ್ಯವೇ ಮುಖ್ಯ ಅಳತೆಗೋಲಾಗುತ್ತದೆ. ಪಾಂಡಿತ್ಯದಿಂದ ಉನ್ನತ ಹುದ್ದೆಗಳನ್ನು ಅಲಂಕರಿಸುತ್ತಾರೆ. ಶಿಕ್ಷಣದಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳನ್ನು ಗಳಿಸುತ್ತಾರೆ. ಉನ್ನತವಾದ ಸ್ಥಾನಮಾನಗಳನ್ನು ಗಳಿಸುವುದರೊಂದಿಗೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ. ಇನ್ನು ಶನಿಪರ್ವದಲ್ಲಿ ನಿಮಗೆ ಗೊತ್ತಿದೆ, ಶನಿಪರ್ವ ನಡು ಬೆರಳ ಕೆಳಗೆ ಇರುವುದೇ. ಶನಿಪರ್ವದಲ್ಲಿ ಲೋಟಸ್ಸಿನ ಚಿಹ್ನೆ ಇದ್ದರೆ, ಅಂದರೆ ತಾವರೆ ಚಿಹ್ನೆ ಇದ್ದರೆ 35ನೇ ವಯಸ್ಸಿನ ಬಳಿಕ ಧನಾರ್ಜನೆ ಮಾಡ್ತಾರೆ. 35ನೇ ವಯಸ್ಸಿನ ಬಳಿಕ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಇದು ಶನಿ ಎಂಬುದು ನಿಧಾನಗತಿಯ ಗ್ರಹವಾದರೂ ಸಹ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವುದು 35ನೇ ವಯಸ್ಸಿನ ಬಳಿಕ. ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಂಡಿರುವ ಅವರು ಹೆಚ್ಚಿನ ಆಧ್ಯಾತ್ಮಿಕ ವಿಚಾರಗಳತ್ತ ಹೆಚ್ಚಿನ ಒಲವನ್ನು ತೋರಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರು ಆಲಸ್ಯವಾಗಿರುತ್ತಾರೆ, ಕೆಲವೊಮ್ಮೆ ಸೋಮಾರಿತನ. ಆ ಸೋಮಾರಿತನದ ಸೂಚನೆಗಳನ್ನು ಅವರು ಹೋಗಲಾಡಿಸಿಕೊಂಡರೆ ಅವರು ಅದೃಷ್ಟವಂತರೆನಿಸಿಕೊಳ್ಳುತ್ತಾರೆ. ಆಲಸ್ಯವನ್ನು ಅವರು ತೊರೆಯಬೇಕು. ಇಲ್ಲದಿದ್ದರೆ ಅವರಿಗೆ ಆಗುವಂತಹ ಧನಾಭಿವೃದ್ಧಿಯ ದಾರಿಗೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆಲಸ್ಯವನ್ನು ತೊಡೆದು ಕ್ರಿಯಾಶೀಲರಾದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಹಾಗೆಯೂ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ಅದರಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಗಳಿಸಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ. ಈಗ ಮಂಗಳ ಪರ್ವದಲ್ಲಿ ಮಂಗಳ ಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದರೆ, ಮಂಗಳ ಪರ್ವದಲ್ಲಿದ್ದರೆ ಅಥವಾ ಇಲ್ಲಿ ಇರ್ಬೋದು ಮಂಗಳ ಪರ್ವದಲ್ಲಿದ್ದರೆ ರಾಜಕೀಯ, ಸರ್ಕಾರಿ ಭೂಮಿ ಸಂಬಂಧ. ಈಗ ಇದರಲ್ಲಿ ನೋಡಿ, ಇದು ನಮ್ಮ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಆದುದರಿಂದ ಅವರು ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅದೇ ರಿಯಲ್ ಎಸ್ಟೇಟು ಮುಂತಾದವುಗಳಲ್ಲಿ ತೊಡಗಿಕೊಂಡರೆ ಅವರಿಗೆ ಹೆಚ್ಚಿನ ಆದಾಯ ಬರುತ್ತದೆ. ಈಗ ನೋಡಿ, ಇದನ್ನು ನಾವು ಸಾಹಸದ ಇರುವಂಥ ಪರ್ವ, ಸಾಹಸ ಮಾಡುವಂಥ ಪರ್ವ ಅಲ್ಲಿದ್ದರೆ ಅವರು ಸಾಹಸ ಕೆಲಸ ಕಾರ್ಯಗಳಲ್ಲಿ ತೊಡಗುವರು. ಹಾಗೂ ಅವರು ಪೊಲೀಸ್ ಇಲಾಖೆ ಅಥವಾ ಸೇನೆ ಮುಂತಾದ ಭದ್ರತಾ ಇಲಾಖೆಗಳಲ್ಲಿ ಕೆಲಸಕ್ಕೆ ಸೇರಿದರೆ ಅಲ್ಲಿ ಅವರಿಗೆ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಿಸುವುದು. ಅಥವಾ ಯಾವುದೇ ಸಾಹಸದ ಕೆಲಸ ಕಾರ್ಯಗಳಿಗೆ ತೊಡಗಿದರೂ ಸಹ ಅವರು ಹೆಚ್ಚಿನ ಹಣ ಸಂಪಾದನೆಗೆ ದಾರಿಯಾಗುತ್ತದೆ. ಹಾಗೂ ಹೆಸರನ್ನು ಮಾಡುತ್ತಾರೆ, ಉನ್ನತ ಹುದ್ದೆಗೇರುತ್ತಾರೆ. ಇಲ್ಲಿ ಮಂಗಳ 1ರಲ್ಲಿ 2ರಲ್ಲಿದ್ದರೆ ಅವರಿಗೆ ಧನ ಬರುವುದೇ ಜಮೀನುಗೆ ಸಂಬಂಧಪಟ್ಟ ವಿಚಾರಗಳಿಂದ, ತೋಟಗಳಿಂದ ಎಲ್ಲವೂ ಹಣ ಬಂದು ಸೇರಲಿದೆ. ಶುಕ್ರಪರ್ವದಲ್ಲಿದ್ದರೆ, ಈಗ ನೋಡಿ, ಶುಕ್ರಪರ್ವ ನಿಮ್ಗೆ ಗೊತ್ತು. ಶುಕ್ರಪರ್ವದಲ್ಲಿದ್ದರೆ ಇವರು ಫ್ಯಾಷನ್ ಡಿಸೈನರ್ ಆಗಿ ಅಥವಾ ಮಾಡಲಿಂಗ್ ರೂಪದರ್ಶಿಗಳಾಗಿ, ಆ್ಯಕ್ಟರ್ ಆಗಿ, ಅಂದರೆ ಕಲೆಯಲ್ಲಿ ಅಭಿನಯಗಳಿಂದ ಅಭಿನಯ ಮಾಡುವುದು, ಸಿನಿಮಾಗಳಲ್ಲಿ ಅಭಿನಯಿಸುವುದು, ನಾಟಕಗಳಲ್ಲಿ ಅಭಿನಯಿಸುವುದು,
ಹಾಗೂ ಕಲೆಗಳಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಹಾಗೆಯೇ ಅವರು ಉತ್ತಮವಾದ ಸಂಗಾತಿಯನ್ನು ಮದುವೆಯಾಗಿ ಅವರ ಸಹಕಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಮದುವೆಯಾದ ಮೇಲೆ ಅವರಿಗೆ ಹೆಚ್ಚಿನ ಧನವೂ ಬಂದು ಸೇರಲಿದೆ. ಹೀಗೆ ನೋಡಿ, ಹಲವಾರು ಇದನ್ನು ಹೇಳಿದೆ ನೋಡಿ, 1 2 3 4 ಇದೆಲ್ಲವೂ ಹೇಳಿದೆ. ಹೀಗೆ ನೋಡಿ, ರಾಹುವಿನಲ್ಲಿದ್ದರೆ, ರಾಹು ನೋಡಿ ನಿಮಗೆ ಗೊತ್ತಿದೆ, ರಾಹು ಇಲ್ಲಿರುತ್ತೆ ಕೈ ಮಧ್ಯದಲ್ಲಿ. ರಾಹುವಿನಲ್ಲಿ ಇದ್ದರೆ ಆಕಸ್ಮಿಕ ಧನಲಾಭವಾಗುತ್ತದೆ. ಆಕಸ್ಮಿಕವಾಗಿ ಧನಲಾಭ, ಅವರು ಅಂದುಕೊಂಡಿರದ ರೀತಿಯಲ್ಲಿ ಧನಲಾಭವಾಗುತ್ತದೆ. ಆಧ್ಯಾತ್ಮಿಕ ಒಲವು ಹೆಚ್ಚಾಗಿರುತ್ತದೆ. ಹಾಗೆ ನೋಡಿ, ಇಲ್ಲಿ ಕೇತುವಿನಲ್ಲಿದ್ದರೆ ಅವರಿಗೆ ಹೆಚ್ಚಿನ ಧನಲಾಭವಾಗುವುದು, ಹೆಚ್ಚಿನ ಹೆಸರು ಬರುವುದು, ಅವರ ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗುವುದು ಮುಂತಾದಂತಹ ಸೂಚನೆಗಳಿದೆ. ಈಗ ನೋಡಿ, ಪರ್ವಗಳಲ್ಲಿ ಇರುವಂತಹ ವಿಚಾರಗಳನ್ನು ನಾವು ಈಗ ತಿಳಿದುಕೊಂಡೆವು. ಅಂದರೆ ಎಲ್ಲಿ ಲೋಟಸ್ ಅಂದರೆ ಈ ತಾವರೆಯ ಚಿಹ್ನೆ ಎಲ್ಲಿರುತ್ತದೋ ಅಲ್ಲಿ ಅಧಿಕಾರ ಹಾಗೂ ಧನ ಸಂಪಾದನೆ, ಜೀವನಾಭಿವೃದ್ಧಿ, ಉದ್ಯೋಗದಲ್ಲಿ ಯಶಸ್ಸು, ಜೀವನದಲ್ಲಿ ಸಂತೋಷ ಎಲ್ಲವೂ ದೊರೆಯುತ್ತದೆ. ಹಾಗಂತ ಹೇಳಿ ನನ್ನ ಹಸ್ತದಲ್ಲಿ ತಾವರೆ ಚಿಹ್ನೆ ಇದೆ, ನಾನು ಗ್ಯಾರಂಟಿ ನನಗೆ ಧನ ಬಂದು ಸೇರುತ್ತದೆ, ಹಣವಂತನಾಗುತ್ತೇನೆ, ಕೋಟೀಶ್ವರನ ತಿಳಿದುಕೊಂಡರೆ ತಪ್ಪಾಗುತ್ತದೆ. ಯಾಕಂದರೆ ಇದಕ್ಕೂ ಕೆಲವು ಅಶುಭ ಸೂಚನೆಗಳಿದೆ ಎಂಬುದನ್ನು ಮರೆಯಬಾರದು. ಅಶುಭ ಸೂಚನೆಗಳು ಅದರಲ್ಲಿ ಇದ್ದರೆ ನೀವು ಅಂದುಕೊಂಡಂತೆಯೇ ಯಾವುದೂ ನಡೆಯುವುದಿಲ್ಲ. ನೀವು ಮಾಡೋಕ್ಕೆ ಹೋದ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಾಗುತ್ತದೆ. ಅಂತಹ ಯಾವ ಚಿಹ್ನೆಗಳಿದೆ, ಇದರ ಮೇಲೆ ಯಾವುದಾದರೂ, ಇದಕ್ಕೆ ಹತ್ತಿರದಲ್ಲಿ ಯಾವುದಾದ್ರೂ ದೋಷಫಲ ದೀಪ ಇರ್ಬೋದು, ದೀಪ ಚಿಹ್ನೆ ಇರ್ಬೋದು, ಅಥವಾ ಪ್ಲಸ್ ಚಿಹ್ನೆ ಇರ್ಬೋದು, ಅಥವಾ ಇನ್ಯಾವುದಾದರೂ ದೋಷಫಲದ ಚಿಹ್ನೆಗಳು ಇರ್ಬೋದು, ಕಪ್ಪು ಚುಕ್ಕೆ ಇರ್ಬೋದು. ಅಂತಹ ಇದುಗಳನ್ನೆಲ್ಲ ನಾವು ನೋಡಿಕೊಂಡು, ಅಥವಾ ನಿಮ್ಮ ಈ ಭಾಗ್ಯರೇಖೆ ಹಾಗೂ ಈ ನಿಮ್ಮ ಜ್ಞಾನರೇಖೆ ಇದು ಎಲ್ಲವನ್ನು ನೋಡಿದಾಗಲೇ ನಿಮ್ಮ ಅದೃಷ್ಟ ಯಾಕೆ ಬಂತು, ಯಾಕೆ ಬರೋದಿಲ್ಲ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ. ಭಾಗ್ಯರೇಖೆ ಸರಿಯಾಗಿಲ್ಲದೆ ಕಟ್ಟಾಗಿದ್ದರೆ ನಿಮಗೆ ಇದೆಲ್ಲ ಇದ್ದರೂ ಏನು ಉಪಯೋಗ ಇಲ್ಲ. ಭಾಗ್ಯರೇಖೆ ಚೆನ್ನಾಗಿರಬೇಕು, ಈ ಜ್ಞಾನರೇಖೆ ಚೆನ್ನಾಗಿರಬೇಕು. ಅದು ಗಿಡ್ಡವಾಗಿದ್ದರೆ ಅಥವಾ ಅದು ಬೇರೆ ಬೇರೆ ಕಡೆಗೆ ಹರಡಿಕೊಂಡಿದೆ, ಅದರ ಶಾಖಾರೇಖೆಗಳು ಬೇರೆ ಕಡೆ ಹೋಗಿದ್ದರೆ ಅದು ಕೆಲವು ದೋಷ ಫಲಗಳಿರುತ್ತದೆ. ಆಗಲೂ ಸಹ ನೀವು ಅಂದುಕೊಂಡಂಥ ರೀತಿಯಲ್ಲಿ ಹಣ ಸಂಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿಟ್ಕೋಬೇಕು. ಅಂದರೆ ಈ ವಿಡಿಯೋ ಮಾಡಿರುವುದೇ ನಂಬಿಕೆ, ಆಸಕ್ತಿ, ಕುತೂಹಲ ಇದ್ದವರಿಗಾಗಿ ಮಾತ್ರ. ಇದರಲ್ಲಿ ನಂಬಿಕೆ ಇಲ್ಲದಿದ್ದವರಿಗೆ, ಇದರಲ್ಲಿ ಯಾವುದೇ ಆಸಕ್ತಿ ಇಲ್ಲದೇ ಇರುವವರಿಗೆ ಈ ವಿಡಿಯೋ ನೋಡುವಂತಹ ಅವಶ್ಯಕತೆ ಇಲ್ಲ. ಅಂಥವರು ಇದನ್ನು ನೋಡಿ ಸುಮ್ಮನೆ ಅವರ ಮನಸ್ಸಿಗೆ ಬಂದಂತೆ ಏನೇನೋ ಅಭಿಪ್ರಾಯ ಪಡಲು ಇಂತಹ ವಿಡಿಯೋಗಳನ್ನು ನೋಡಬೇಡಿ. ಅವರಿಗೆ ಖಂಡಿತವಾಗಲು ಇದರಿಂದ ಉಪಯೋಗವಿಲ್ಲ. ಆದರೆ ನಂಬಿಕೆ, ಆಸಕ್ತಿ ಇದ್ದವರಿಗೆ ಈ ವಿಡಿಯೋ ತುಂಬ ಉಪಯೋಗಕ್ಕೆ ಬರುತ್ತದೆ. ಅವರ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿದುಕೊಂಡು ಜೀವನವನ್ನು ಮುನ್ನಡೆಸಲು ಸಾಧ್ಯವಾಗುತ್ತದೆ. ಅಂತಹ ವಿಚಾರಗಳನ್ನು ಇನ್ನೂ ಇದೆ. ಅಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ವಿಡಿಯೋಗಳನ್ನು ನಿರಂತರವಾಗಿ ನೋಡಬೇಕಾದರೆ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ತಮ್ಮ ಭವಿಷ್ಯವನ್ನು ಹೇಗೆ ತಿಳಿದುಕೊಳ್ಳಬೇಕೆಂದು ತಿಳಿಯದೆ ಎಷ್ಟೋ ಜನರು ಚಿಂತೆಗೀಡಾಗಿದ್ದಾರೆ. ಆದ್ದರಿಂದ
ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದಕ್ಕೆ ನಿಮಗೆ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೋಡಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಏನು ಆಗಲಿದೆ, ಅದಕ್ಕೆ ಏನು ಮಾಡಬೇಕು, ನಿಮ್ಮ ಜೀವನ ಹೇಗಿರುತ್ತದೆ ಮುಂತಾದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಅದರಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಸಂತೋಷ, ಯಶಸ್ಸು, ಅಭಿವೃದ್ಧಿ ಎಲ್ಲವೂ ಆಗಲಿದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.